ಸೃಜನಾ ಪುರೋಹಿತ್ರವರು ಚಿಕ್ಕ ವಯಸ್ಸಿಂದಲೇ ಭಾರತೀಯ ಇತಿಹಾಸ, ಪರಂಪರೆ ಮತ್ತು ಕಲೆಗಳಲ್ಲಿ ಆಸಕ್ತಿಯನ್ನು ಹೊಂದಿದವರು. ಆಕೆಯ ಸಾಂಸ್ಕೃತಿಕ ಮೌಲ್ಯಗಳನ್ನು ಬಲಪಡಿಸಲು ಆಕೆಯ ಪೋಷಕರು ಶ್ರೀಮತಿ ತೇಜಸ್ವಿನಿ ಹಾಗೂ ಶ್ರೀ ವಾಸುದೇವ್ ಪುರೋಹಿತ್ ರವರು ಭರತನಾಟ್ಯವನ್ನು ಅವರಿಗೆ ಮುಂದುವರಿಸಲು ಪ್ರೋತ್ಸಾಹಿಸುತ್ತಾರೆ. ಅವರ 5ನೇ ವಯಸ್ಸಿನಲ್ಲಿಯೇ ನೃತ್ಯದಲ್ಲಿ ಅವರ ಪ್ರಯಾಣವನ್ನು ಪ್ರಾರಂಭಿಸಿದ ಸೃಜನಾಗೆ ಈ ಕಲೆಯ ಬಗ್ಗೆ ಒಲವು ಬರುವುದು ಸಹಜವಾಗಿತ್ತು. ಹಾಗಾಗಿ ಆರಂಭದಲ್ಲಿ ಶ್ರೀಮತಿ ಗಾಯತ್ರಿ ಚಂದ್ರಶೇಖರ್, ನಂತರ ಶ್ರೀಮತಿ ಲಕ್ಷ್ಮೀ ರಾಧಾಕೃಷ್ಣನ್ ಅವರ ಅಡಿಯಲ್ಲಿ ಕಲಿತ ಆಕೆಯ ಪೋಷಕರು ನೃತ್ಯದಲ್ಲಿ ಆಕೆಯು ಬೆಳೆಯುತ್ತಿರುವ ಆಸಕ್ತಿಯನ್ನು ಗುರುತಿಸಿದರು ಹಾಗೂ ಅವರ 10ನೇ ವಯಸ್ಸಿನಲ್ಲಿ ಚಿತ್ಕಲಾ ಸ್ಕೂಲ್ ಆಫ್ ಡ್ಯಾನ್ಸ್ನಲ್ಲಿ ಶ್ರೀ ಪ್ರವೀಣ್ ಕುಮಾರ್ ಅವರ ಶಿಕ್ಷಣದ ಅಡಿಯಲ್ಲಿ ಅವರನ್ನು ತಂದರು. ತನ್ನ ಗುರುಗಳ ಸಮರ್ಥ ಮಾರ್ಗದರ್ಶನ ಮತ್ತು ಬೆಂಬಲದ ಅಡಿಯಲ್ಲಿ ಸೃಜನಾ ಅವರು ವಿವಿಧ ನೃತ್ಯ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಸಾಕಷ್ಟು ಪುರಸ್ಕಾರಗಳನ್ನು ತಮ್ಮದಾಗಿಸಿಕೊಂಡಿದ್ದಾರೆ ಹಾಗೂ ಸಾಕಷ್ಟು ಸ್ಪರ್ಧೆಗಳು ಚಿನ್ನ ಕಲಾನದಂ ಮತ್ತು ಕಲಾನಾದಂ ಹಾಗೂ ನೃತ್ಯ ಜಾತ್ರೆಯಂತಹ ನೃತ್ಯ ಉತ್ಸವಗಳಲ್ಲಿಯೂ ಭಾಗವಹಿಸಿದ್ದಾರೆ. ಕರ್ನಾಟಕ ಶಿಕ್ಷಣ ಮಂಡಳಿಯು ನಡೆಸಿದ ಕಿರಿಯ ಪರೀಕ್ಷೆಯಲ್ಲೂ ಸೃಜನಾ ಅವರು ಡಿಸ್ಟಿಂಕ್ಷನನ್ನು ಪಡೆದಿದ್ದಾರೆ. ತನ್ನ ಗುರುವಿನ ಮಾರ್ಗದರ್ಶನದಲ್ಲಿ ಸೃಜನಾ ಅವರು ತನ್ನ ರಂಗಪ್ರವೇಶವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದಾರೆ. ಆಕೆ ಶ್ರೀ ಪ್ರವೀಣ್ ಕುಮಾರ್ ಅವರ ಅಡಿಯಲ್ಲಿ ಭರತನಾಟ್ಯವನ್ನು ಮುಂದುವರಿಸುತ್ತಿದ್ದಾರೆ ಹಾಗೂ ಚಿತ್ಕಲಾ ನೃತ್ಯ ಶಾಲೆಯ ಎಲ್ಲ ಚಟುವಟಿಕೆಗಳಲ್ಲಿ ಅವರನ್ನು ತೊಡಗಿಸಿಕೊಂಡಿದ್ದಾರೆ. ಪ್ರಸ್ತುತ ಬೆಂಗಳೂರಿನ PES ವಿಶ್ವವಿದ್ಯಾಲಯದಲ್ಲಿ BBA ಹಾಗೂ LLB ಪದವಿಯನ್ನು ವ್ಯಾಸಂಗ ಮಾಡುತ್ತಿದ್ದಾರೆ. ಅವರಿಗೆ ರಾಷ್ಟ್ರೋತ್ಥಾನ ಸಾಹಿತ್ಯದ ವತಿಯಿಂದ ಈ ಒಂದು ಕಲಾ ಪ್ರಸ್ತುತಿ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರುತ್ತಾ ಅವರ ಪ್ರಸ್ತುತಿಯಾದಂತಹ ಭರತ ನೃತ್ಯವನ್ನು ನಮ್ಮ ಮುಂದೆ ಪ್ರಸ್ತುತಿಪಡಿಸಬೇಕೆಂದು ಅವರಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಸ್ವಸ್ತಿ. ಎಲ್ಲರಿಗೂ ನಮಸ್ಕಾರ. ಸೃಜನಾ ಇಂದು ಪ್ರಸ್ತುತಪಡಿಸುತ್ತಿರುವ ಮೊದಲ ಕೃತಿ ಕಂಜದಲಾಯ ತಾಕ್ಷಿ ಕಾಮಾಕ್ಷಿ. ಕಂಜದಲಾಯ ತಾಕ್ಷಿ ಕಾಮಾಕ್ಷಿ ಎಂಬುದು ದೇವಿ ಕಾಮಾಕ್ಷಿಗೆ ಅರ್ಪಿಸಲಾದ ಒಂದು ಪ್ರಸಿದ್ಧ ಕರ್ನಾಟಕ ಸಂಗೀತ ಕೃತಿಯಾಗಿದೆ. ಪಾರ್ವತಿಯ ಅವತಾರವಾಗಿ ಪೂಜಿಸಲ್ಪಡುವ ಈ ದೇವಿಯ ಹೆಸರಿನಲ್ಲಿ ಕೃತಿ ಮುತ್ತುಸ್ವಾಮಿ ದೀಕ್ಷಿತರ ಮೂಲಕ ರಚಿಸಲಾಗಿದೆ. ಅವರು ಕರ್ನಾಟಕ ಸಂಗೀತದ ತ್ರಿಮೂರ್ತಿಗಳಲ್ಲಿ ಒಬ್ಬರು. ಈ ಕೃತಿ ಕಮಲಾ ಮನೋಹರಿ ರಾಗದಲ್ಲಿ ಬರೆದಿದೆ. ಇದರಲ್ಲಿ ಕಾಮಾಕ್ಷಿಯ ಕಮಲದಂತೆ ಇರುವ ಕಣ್ಣುಗಳನ್ನು ವಿವರಿಸಿದ್ದಾರೆ ಮುತ್ತುಸ್ವಾಮಿ ದೀಕ್ಷಿತರು. ಕೃಪೆಯ, ಮಮತೆಯ ಹಾಗೂ ದೇವಿ ಶಕ್ತಿ ತುಂಬಿದ ದೇವಿಯನ್ನು ಶ್ಲಾಘಿಸುತ್ತಾ ಈ ಕೃತಿ ದೇವಿ ಕಾಮಾಕ್ಷಿಯ ಅದ್ಭುತ ಶೃಂಗಾರ ಮತ್ತು ಅದ್ವಿತೀಯ ದೈವತ್ವವನ್ನು ಸಾರುತ್ತದೆ. ನಿಮ್ಮ ಮುಂದೆ ಕಂಜದಲಾಯ ತಾಕ್ಷಿ ಕಾಮಾಕ್ಷಿ. ಕಾಮಾಕ್ಷಿ ಕಂಜದಳಾಯ ತಾಕ್ಷಿ ಕಂಜದಳಾಯ ತಾಕ್ಷಿ ಕಂಜದಳಾಯ ತಾಕ್ಷಿ ಕಾಮಾಕ್ಷಿ ಕಂಜದಳಾಯ ತಾಕ್ಷಿ ಕಾಮಾಕ್ಷಿ ಕಮಲಾ ಮನೋಹರಿ ತ್ರಿಪುರ ಸುಂದರಿ ಕಂಜದಳಾಯ ತಾಕ್ಷಿ ಕಾಮಾಕ್ಷಿ ಕಮಲಾ ಮನೋಹರಿ ತ್ರಿಪುರ ಸುಂದರಿ ಕಂಜದಳಾಯ ತಾಕ್ಷಿ ಕಾಮಾಕ್ಷಿ ಕಮಲಾ ಮನೋಹರಿ ತ್ರಿಪುರ ಸುಂದರಿ ಕಂಜದಳಾಯ ತಾಕ್ಷಿ ಕಾಮಾಕ್ಷಿ ದೇವಿ ಕುಂಜರ ಗಮನೆ ಕುಂಜರ ಗಮನೆ
ಮಣಿಮಂಡಿತ ಮಂಜುಳ ಚರಣೆ ಮಾಮವ ಶಿವ ಪಂಜರ ಶುನಿ ಪಂಕಜ ಮುಖ ಗುರುಗುವರಂಜನಿ ದುರಿತ ಭಂಜನಿ ನಿರಂಜನಿಗೆ ಕಂಜದಳಾಯದಾಕ್ಷಿ ಕುಂಜರ ಗಮನೆ ಮಣಿಮಂಡಿತ ಮಂಜುಳ ಚರಣೆ ಮಾಮವ ಶಿವ ಪಂಜರ ಶುನಿ ಪಂಕಜ ಮುಖ ಗುರುಗುವರಂಜನಿ ದುರಿತ ಭಂಜನಿ ನಿರಂಜನಿಗೆ ಕಂಜದಳಾಯದಾಕ್ಷಿ ಕಾಮಾಕ್ಷಿ ಕಮಲಾ ಮನೋಹರಿ ತ್ರಿಪುರ ಸುಂದರಿಗೆ ಕಂಜದಳಾಯದಾಕ್ಷಿ ಕಾಮಾಕ್ಷಿ ದೇವಿ ರಾಕಾಶ ಶಿವದನಿ ಸುರದನಿ ರಕ್ಷಿತ ಮದನೆ ರತ್ನಸದನೆ ರಾಕಾಶ ಶಿವದನಿ ಸುರದನಿ ರಕ್ಷಿತ ಮದನೆ ರತ್ನಸದನೆ ಶ್ರೀಕಾಂಚನವದನೆ ಸುರದನೆ ಶೃಂಗಾರಾಶ್ರಯ ಮೋದಗದನೆ ಶ್ರೀಕಾಂಚನ ವಸನೆ ಸುರದನೆ ಶೃಂಗಾರಾಶ್ರಯ ವಂದಗದನೆ ಏಕಾದೇಕಾಕ್ಷರಿ ಭುವನೇಶ್ವರಿ ಏಕಾನಂದಾಮೃತಕರಿ ಭಾಸ್ವರಿ ಏಕಾಕ್ರಮನೋ ಲಯಕರಿ ಶ್ರೀಕರಿ ಏಕಾಮ್ರೇ ಜಗೃಗೇಶ್ವರಿ ಶಂಕರ್ ಏಕಾಕ್ರಮನೋ ಲಯಕರಿ ಶ್ರೀಕರಿ ಏಕಾಮ್ರೇ ಜಗೃಗೇಶ್ವರಿ ಶಂಕರಿಗೆ ಕಂಜದಳಾಯದಾಕ್ಷಿ ಕಾಮಾಕ್ಷಿ ಕಮಲಾ ಮನೋಹರಿ ತ್ರಿಪುರ ಸುಂದರಿಗೆ ಕಂಜದಳಾಯದಾಕ್ಷಿ ಗಾ ಗ ಮಗ ಗಮ ಪನಿ ಪನಿ ದಗದ ಸನಿ ದಮ ಮಗ ಮಪ ಮಗ ಮಪನಿ tam ding tom takita tam ding tom takita tam ding tom takita tagadigu tarikita tom ಪಾನಿ ದಗದ ನಿಧನಿ ದಮ ಮಗ ಮಪನಿ tam ding takita tam ding takita tarikita ನೀ ದಗದ ನಿಧಮ ಮಗ ಪಮನಿ ಪದನಿ tam takita tarikita tagadi takita tarikita ಸಗದನಿ ಪನಿದ tam ding 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 ನಿಧನಿ ದಮ ಮಗ ding 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 ಮಗ ಪ ಮಗ ಸಗ tam ding 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 ಗಮ ಪ ಪನಿದ ding 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 tam ding ding ಸಗಮ takita ಪನಿದ tarikita ನಿದಪ tarikita ಮಗದ tarikita ಸಗಮ ಪ ಗಮ ಪ ನಿದಮ ಪ ನಿದ ನಿದಗದ ನಿದಮ ಸಗಮ ಪ ಮಗದ ನಿದಮ ಮಗ ಸಗಮ ಗಮ ಮ ಪ ಮಗದ ನಿದಗದ ನಿದಮ ಸಗಮ ಪ ಕಂಜದಳಾಯದಾಕ್ಷಿ ಕಾಮಾಕ್ಷಿ ಕಮಲಾ ಮನೋಹರಿ ತ್ರಿಪುರ ಸುಂದರಿಗೆ ಕಂಜದಳಾಯದಾಕ್ಷಿ ಕಾಮಾಕ್ಷಿ ಕಮಲಾ ಮನೋಹರಿ ಸುಂದರಿ ತ್ರಿಪುರ ಸುಂದರಿ ರಾಜರಾಜೇಶ್ವರಿ ಸೃಜನಾಳ ಮುಂದಿನ ಪ್ರಸ್ತುತಿ ಕೃಷ್ಣಾಂಜಲಿ. ಇದು ಶ್ರೀಕೃಷ್ಣನನ್ನು ಗೋಪ ಮತ್ತು ಗೋಪಿಯರ ಪ್ರಿಯನಂತೆ ಚಿತ್ರಿಸುತ್ತದೆ. ತಾಳವನದಲ್ಲಿ ಎತ್ತರದ ತಾಳೆ ಮರಗಳನ್ನು ಮುರಿದವನು, ಕತ್ತಲೆ ತಮಾಲ ವೃಕ್ಷದಂತೆ ಆಕರ್ಷಕ ಶ್ಯಾಮವರ್ಣದ ರೂಪವುಳ್ಳವನು, ವರಾಹನಾಗಿ ಭೂಮಾತೆಯನ್ನು ರಕ್ಷಿಸಿದವನು, ಪಾರಿಜಾತ ಪುಷ್ಪಗಳನ್ನು ಕದ್ದವನು, ಗೋವರ್ಧನ ಪರ್ವತದ ಅಡಿಯಲ್ಲಿ ಎಲ್ಲರನ್ನೂ ಆಶ್ರಯಿಸಿದವನು, ಕಾಳಿಂಗನ ತಲೆಯ ಮೇಲೆ ನೃತ್ಯ ಮಾಡಿದವನು,
ಕೌರವ ಪಾಂಡವರ ಯುದ್ಧದಲ್ಲಿ ಅರ್ಜುನನ ಸಾರಥಿಯಾಗಿ ಮಾರ್ಗದರ್ಶನ ಮಾಡಿದವನು ಮತ್ತು ಗೋಪಿಯರ ವಸ್ತ್ರವನ್ನು ಕದ್ದವನು ಶ್ರೀಕೃಷ್ಣ. ಮಹಾಭಾರತ ಕಥೆಯಲ್ಲಿ ಮಹತ್ವವಾದ ಪಾತ್ರವನ್ನು ವಹಿಸಿದ ಈ ಕೃಷ್ಣನು ತನ್ನ ಗೀತೆಯ ಅತಿ ಶ್ರೇಷ್ಠ ಜ್ಞಾನವನ್ನು ಅರ್ಜುನನಿಗೆ ನೀಡುತ್ತಾನೆ. ರಚನೆ ಶ್ರೀ ತಿರುಮಲೈ ಶ್ರೀನಿವಾಸನ್. ರಾಗ ರೀತಿಗೌಳ. ನೃತ್ಯ ನಿರ್ಮಾಣ ಗುರು ಶ್ರೀ ಪಿ ಪ್ರವೀಣ್ ಕುಮಾರ್. ಗೋಪ ಗೋಪೀಶ್ವರೋ ಯೋಗಿ ಕೋಟಿ ಸೂರ್ಯ ಸಮಪ್ರಭಗ. ಗೋಪ ಗೋಪೀಶ್ವರೋ ಯೋಗಿ ಕೋಟಿ ಸೂರ್ಯ ಸಮಪ್ರಭಗ. ಗೋಪ ಗೋಪೀಶ್ವರೋ ಯೋಗಿ ಕೋಟಿ ಸೂರ್ಯ ಸಮಪ್ರಭಗ. ಗೋಪ ಗೋಪೀಶ್ವರೋ ಯೋಗಿ ಕೋಟಿ ಸೂರ್ಯ. ಗೋಪ ಗೋಪೀಶ್ವರೋ ಯೋಗಿ ಕೋಟಿ ಸೂರ್ಯ ಸಮಪ್ರಭ. 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 ಸ ಗರಿ ಸ ನಿ ಸ ಗ ಗ ಮ ಮ ನಿ ನಿ ಮ ನಿ ನಿ ಸ ಗ ರಿ ದ ನಿ ಸ ಗ ಗ ಮ ಮ ನಿ ನಿ ಮ ನಿ ನಿ ಸ. ಗೋಪ ಗೋಪೀಶ್ವರೋ ಯೋಗಿ ಕೋಟಿ ಸೂರ್ಯ ಸಮಪ್ರಭ. ಗೋಪ ಗೋಪೀಶ್ವರೋ ಯೋಗಿ ಕೋಟಿ ಸೂರ್ಯ ಸಮಪ್ರಭ. ಉತ್ತಾಲ ತಾಲ ಭೇತ ಚ ತಮಾಲ ಶ್ಯಾಮಲಾಕೃತಿಗೆ. ಉತ್ತಾಲ ತಾಲ ಭೇತ ಚ ತಮಾಲ ಶ್ಯಾಮಲಾಕೃತಿಗೆ. ಉತ್ತಾಲ ತಾಲ ಭೇತ ಚ ತಮಾಲ ಶ್ಯಾಮಲಾಕೃತಿಗೆ. ಗೋಪ ಗೋಪೀಶ್ವರೋ ಯೋಗಿ ಕೋಟಿ ಸೂರ್ಯ ಸಮಪ್ರಭ. ನಿಪಾಮಿತ ಗತ ಗಮ ಸ ನಿದ ನಿಮ ನಿ ನಿ ಸ ನಿದ. ನಿಪಾಮಿತ ಗತ ಗಮ ಸ ನಿದ ನಿಮ ನಿ ಸ ನಿದ. ಗೋಪ ಗೋಪೀಶ್ವರೋ ಯೋಗಿ ಕೋಟಿ ಸೂರ್ಯ ಸಮಪ್ರಭ. ಗೋಪ ಗೋಪೀಶ್ವರೋ ಯೋಗಿ ಕೋಟಿ ಸೂರ್ಯ ಸಮಪ್ರಭ. ಇಳಪತಿ ಪರಂಜ್ಯೋತಿರ್ಯಾದವೇಂದ್ರೋ ಯದುತ್ವಗಃ. ಇಳಪತಿ ಪರಂಜ್ಯೋತಿರ್ಯಾದವೇಂದ್ರೋ ಯದುತ್ವಗಃ. ಇಳಪತಿ ಪರಂಜ್ಯೋತಿರ್ಯಾದವೇಂದ್ರೋ
ಯೋಗೇಂದ್ರೋ ಯದೋದ್ವಗ ಗೋಪ ಗೋಪೀಶ್ವರೋ ಯೋಗಿ ಕೋಟಿ ಸೂರ್ಯ ತಮ ಪ್ರಭಗ ನಿಧ ಮಗಮ ಪಾಮಗರಿ ಕದ ಕೋಟಿ ಗಮ ಗಮ ನಿಧ ಮಗಮ ಪಾಮಗರಿ ಕದ ಕೋಟಿ ನೀರ ಗಮ 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 ಗರಿದ ನೀರಿದಮ ಗಮ ಗರಿದ ನಿದ ನಿಧಮ ಗರಿದ ನಿಧಮ ಮಗರಿ ಗಮ ಗರಿದ ನೀರಿದಮ ಗಮ ಗರಿದ ನಿದ ನಿಧಮ ಗರಿದ ನಿಧಮ ಮಗರಿ ಗಮ ಗರಿದ ನೀರಿದಮ ಗಮ ಗರಿದ ನಿದ ನಿಧಮ ಗರಿದ ನಿಧಮ ಮಗರಿ ಗೋಪ ಗೋಪೀಶ್ವರೋ ಯೋಗಿ ಕೋಟಿ ಸೂರ್ಯ ತಮ ಪ್ರಭಗ ಗೋಪ ಗೋಪೀಶ್ವರೋ ಯೋಗಿ ಕೋಟಿ ಸೂರ್ಯ ತಮ ಪ್ರಭಗ ವನಮಾಲಿ ಪೀತವಾಸಗ ಪಾರಿಜಾತ ಅಪಹಾರಕಃ ವನಮಾಲಿ ಪೀತವಾಸಗ ಪಾರಿಜಾತ ಅಪಹಾರಕಃ ಗೋವರ್ಧನಾಚ ಲೋಕತ್ರ ಗೋಪಾಲ ಸರ್ವಪಾಲಕ ಗೋವರ್ಧನಾಚ ಲೋಕತ್ರ ಗೋಪಾಲ ಸರ್ವಪಾಲಕ ವನಮಾಲಿ ಪೀತವಾಸಗ ಪಾರಿಜಾತ ಅಪಹಾರಕಃ ಗೋವರ್ಧನಾಚ ಲೋಕಾರ್ಥ ಗೋಪಾಲ ಸರ್ವಪಾಲಕ ಗೋಪ ಗೋಪೀಶ್ವರೋ ಯೋಗಿ ಕೋಟಿ ಸೂರ್ಯ ತಮ ಪ್ರಭಗ ನಿಧ ಗರಿ ರಿದ ನಿಧ ಮಗ ಮಗರಿ ನಿಧ 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 ಗಟ್ಟಿದ ನಿಧ ನಿಧ ಮಗ ಮಗರಿ ನಿಧ 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 ಮಗ ಮ ಗರಿದ ನಿಧ ಮ ನಿಧ 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 ಮಗ ಮ ಗರಿದ ನಿಧಮ ನಿಧ 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 ಗಮ ಗಮ ಗರಿದ ರಿದ ನಿಧ ನಿಧ ಮನಿ ನಿಧ 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 ಗಮ ಗಮ ಗರಿದ ರಿದ ನಿಧ ನಿಧ ಮನಿ ನಿಧ ನಿಧ ಗ ನಿಧ ನಿಧ ನಿ ಗಮದ ಗರಿದ ನಿಧ ಮನಿ ನಿಧ ಗ ನಿಧ ನಿಧ ನಿ ಗಮದ ಗರಿದ ನಿಧ ಮನಿ ನಿಧ ಗ ನಿಧ ನಿಧ ನಿ ಗಮದ ಗರಿದ ನಿಧ ಮನಿ ನಿಧ ಗರಿ ಗೋಪ ಗೋಪೀಶ್ವರೋ ಯೋಗಿ ಕೋಟಿ ಸೂರ್ಯ ತಮ ಪ್ರಭಗ ಗೋಪ ಗೋಪೀಶ್ವರೋ ಯೋಗಿ ಕೋಟಿ ಸೂರ್ಯ ತಮ ಪ್ರಭಗ ಕಾಳಿಯ ಬಣಮಾಡಿ ಕೆರಂಜಿತ ಶ್ರೀ ಪದಮುಜಗ ಕಾಳಿಯ ಬಣಮಾಡಿ ಕೆರಂಜಿತ ಶ್ರೀ ಪದಮುಜಗ ಪಾರ್ಥ ಸಾರಥಿ ರವ್ಯಕೋ ಗೀತ ಅಮೃತ ಮಗೋದದಿಗೆ ಪಾರ್ಥ ಸಾರಥಿ ರವ್ಯಕೋ ಗೀತ ಅಮೃತ ಮಗೋದದಿಗೆ ಪಾರ್ಥ ಗೋಪಿ ವಸ್ತ್ರಾಪಹಾರಕಗ ಜಲ ಕ್ರೀಡಾ ತಮಾಭಕ್ತ ಗೋಪಿ ವಸ್ತ್ರಾಪಹಾರಕಗ ಪುಣ್ಯ ಶ್ಲೋಕೋ ತೀರ್ಥ ಪಾದೋ
ದಯಾನಿಧಿಗೆ ಪುಣ್ಯ ಲೋಕೋ ತೀರ್ಥ ಪಾದೋ ವೇದ ವೇದ್ಯೋ ದಯಾನಿಧಿಗೆ ಪಾರ್ಥ ತಾರತಿರವ್ಯಕ್ತೋ पितूनथ पितामह आचार्य आचार्यान् तत्र श्वशुरान् बन्धुको सखा सखा तत्र दृष्ट्वा भ्रातृ पितरान् पितामह सर्वान् दृष्ट्वा पार्थः न काङ्क्षे विजयं कृष्ण न च राज्यं सुखानि च यदा यदा हि धर्मस्य ग्लानिर्भवति भारत अभ्युत्थानमधर्मस्य तदात्मानं सृजाम्यहम् परित्राणाय साधूनां विनाशाय च दुष्कृतां धर्म संस्थापनार्थाय संभवामि युगे युगे ರಾಷ್ಟ್ರೋತ್ಥಾನ ಪರಿಷತ್ತಿನ ಶ್ರೀ ದಿನೇಶ್ ಹೆಗ್ಡೆಜಿಯವರು, ವಿಘ್ನೇಶ್ವರ್ಜಿಯವರು ಹಾಗೂ ಇತರ ಕಾರ್ಯಕರ್ತರಿಗೆ ನನ್ನ ಧನ್ಯವಾದಗಳು. ಹಾಗೂ ಇಲ್ಲಿ ನೆರೆದಿರುವಂತಹ ನೀವೆಲ್ಲರೂ ನನ್ನನ್ನು ಬಂದು ಪ್ರೋತ್ಸಾಹಿಸಿದ್ದೀರಿ,
ಅದಕ್ಕೂ ನನಗೆ ನನ್ನ ನಮಸ್ಕಾರಗಳು ನಿಮಗೆ ಹಾಗೂ ನನ್ನ ಧನ್ಯವಾದಗಳು. ಸೃಜನಾಳ ಇವತ್ತಿನ ಕೊನೆಯ ಪ್ರಸ್ತುತಿ ಗುರು ಪ್ರವೀಣ್ ಕುಮಾರ್ ಅವರು ಸಂಯೋಜಿಸಿದ ಒಂದು ವಿಶೇಷ ನೃತ್ಯವಾಗಿದೆ, ಅಭಂಗ್ ನೃತ್ಯಾವಳಿ. ಇಲ್ಲಿ ಮಹಾರಾಷ್ಟ್ರದ ಪ್ರಸಿದ್ಧ ಅಭಂಗ ಮಾಝೆ ಮಾಹೇರ ಪಂಡರಿ ಸಂತ ಏಕನಾಥರಿಂದ ರಚಿಸಲ್ಪಟ್ಟಿದ್ದು ಶ್ರೀ ಈಶ್ವರ್ ಅಯ್ಯರ್ ರವರಿಂದ ರಚಿತವಾದ ರಾಗ ಭೂಪದ ತಿಲ್ಲಾನದೊಂದಿಗೆ ನೃತ್ಯದಲ್ಲಿ ನೇಯಲ್ಪಟ್ಟಿದೆ. ಈ ಅಭಂಗದಲ್ಲಿ ವಿಷ್ಣುವಿನ ಭಕ್ತ ಪುಂಡಲೀಕನ ಕಥೆಯನ್ನು ಕಾಣಬಹುದು. ತನ್ನ ತಾಯಿ ತಂದೆಗಳ ಸೇವೆಯನ್ನೇ ಉನ್ನತ ಸೇವೆಯೆಂದು ಪುಂಡಲೀಕನ ನಂಬಿಕೆ ಇರುತ್ತದೆ. ತನ್ನ ಭಕ್ತನ ನಿಷ್ಠೆಯನ್ನು ಪರೀಕ್ಷಿಸಲು ವಿಷ್ಣು ಒಮ್ಮೆ ಪುಂಡಲೀಕನ ಮನೆಗೆ ಬಂದು ಬಾಗಿಲು ತಟ್ಟುತ್ತಾನೆ. ಆದರೆ ತನ್ನ ತಾಯಿ ತಂದೆಗಳ ಸೇವೆಯನ್ನು ನಿಲ್ಲಿಸದೆ ಪುಂಡಲೀಕ ಬಾಗಿಲನ್ನು ತೆರೆಯುವುದಿಲ್ಲ. ಮಳೆ ಬರಲು ಶುರುವಾದಾಗ ಪುಂಡಲೀಕ ಒಂದು ಇಟ್ಟಿಗೆ ಅವನ ಕಡೆ ಎಸೆದು ಅದರ ಮೇಲೆ ನಿಲ್ಲುವಂತೆ ಹೇಳುತ್ತಾನೆ. ಆಗ ವಿಷ್ಣು ತನ್ನ ಕಾಲುಗಳನ್ನು ಸೇರಿಸಿಕೊಂಡು ಕೈಗಳನ್ನು ಅಂಬಿಕೆಯಲ್ಲಿ ಇಟ್ಟುಕೊಂಡು ವಿಠ್ಠಲನ ರೂಪ ತಾಳುತ್ತಾನೆ. ಇಂದಿಗೂ ಭಕ್ತರು ಈ ರೂಪದಲ್ಲೇ ವಿಷ್ಣುವನ್ನು ಪೂಜಿಸುತ್ತಾರೆ. ರಾಗ ಭೂಪ್, ಆದಿತಾಳ ಹಾಗೂ ನೃತ್ಯ ನಿರೂಪಣೆ ಗುರು ಶ್ರೀ ಪಿ ಪ್ರವೀಣ್ ಕುಮಾರ್. da da da
त्याची ख्याती काय सांगू त्याची ख्याती काय सांगू पुंडलिक आहे बंधू त्याची ख्याती काय सांगू पुंडलिक आहे बंधू पुंडलिक आहे बंधू पुंडलिक आहे बंधू त्याची ख्याती काय सांगू पुंडलिक आहे बंधू त्याची ख्याती काय सांगू पुंडलिक आहे बंधू त्याची ख्याती काय सांगू माहेर पंढरी आहे भेवरे जाते तो माझे माहेर पंढरी आहे भेवरे जाते विठ्ठल 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 Da
माझी बहीण चंद्रभागा, माझी बहीण चंद्रभागा, करीत से पापभंगा, करीत से पापभंगा, माझी बहीण चंद्रभागा, करीत से पापभंगा, माहेर पंढरी माझे देव रे चाहते विठ्ठल 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 नादृतनीं तदिदनादररनि नादृततो तननदनो नो तददनादि तदिदना तनररनि नादृततो तननरनो नो तदररनि तदिदना तनररनि नादृततो तननरनो नो तदररनि एक जनार्दनी शरण, एक जनार्दनी शरण, करी माहेरची आठवण, करी माहेरची आठवण, माहेर पंढरी आहे भेवरेच्या देवी, ओ माझे माहेर पंढरी आहे भेवरेच्या देवी, माझे माहेर पंढरी आहे भेवरेच्या देवी. माझे माहेर पंढरी आहे भेवरेच्या देवी, ओ माहे माहेर पंढरी आहे भेवरेच्या देवी, ओ माझे माहेर पंढरी आहे भेवरेच्या देवी, माझे माहेर पंढरी, माझे माहेर पंढरी, माझे माहेर पंढरी, माझे माहेर पंढरी. विठ्ठल 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 ಅದ್ಭುತವಾದಂತಹ ಪ್ರದರ್ಶನವನ್ನು ನೀಡಿದಂತಹ ಸೃಜನಾ ಪುರೋಹಿತ್ ರವರಿಗೆ ಧನ್ಯವಾದಗಳನ್ನು ಸಮರ್ಪಿಸಲು ಬಹಳ ಆನಂದ ಆಗ್ತಾ ಇದೆ. ಯಾಕೆಂದರೆ ಆಯುರ್ವೇದದಲ್ಲಿ ಒಂದು ಮಾತಿದೆ, ಸ್ವಾದು ಭೋಜನ ಅಂತ.
ಸ್ವಾದು ಭೋಜನ ಅಂತ ಹೇಳಿದ್ರೆ ನಾವು ಆಹಾರ ಸ್ವೀಕರಿಸಿದ ಮೇಲೆ ಇನ್ನೂ ಒಂದು ಸ್ವಲ್ಪ ಇದ್ದಿದ್ರೆ ಚೆನ್ನಾಗಿತ್ತು ಅಂತ ಅನಿಸ್ಬೇಕು. ಅದನ್ನು ಸ್ವಾದು ಭೋಜನ ಅಂತ ಹೇಳ್ತೀವಿ ಆಯುರ್ವೇದದಲ್ಲಿ. ಹಾಗೆ ಇವತ್ತಿನ ಒಂದು ಪ್ರಸ್ತುತಿ ಆ ರೀತಿ ಇತ್ತು. ಅಂದರೆ ಇನ್ನೊಂದು ಹಾಡು ಅಥವಾ ಇನ್ನೊಂದು ನೃತ್ಯ ಇದ್ದಿದ್ರೆ, ಇನ್ನೊಂದು ಸ್ವಲ್ಪ ಇದ್ದಿದ್ರೆ ಬಹಳ ಚೆನ್ನಾಗಿತ್ತು ಎನ್ನುವಂತಹ ಒಂದು ಕಲ್ಪನೆ ಎಲ್ಲರಲ್ಲೂ ಮೂಡಿರುವಂಥದ್ದು ಸಹಜ. ಎಲ್ಲರ ಮುಖದಲ್ಲೂ ಅದು ಕಾಣ್ತಾ ಇದೆ. ಇವತ್ತು ಸೃಜನಾ ಪುರೋಹಿತ್ ಅವರು ಬಹಳ ಸೃಜನಶೀಲತೆಯಿಂದ ಅವರ ಕಲಾ ಪ್ರದರ್ಶನವನ್ನು ನೀಡಿದ್ದಾರೆ. ಅವರಿಗೆ ಅಭಿನಂದನೆಗಳನ್ನು ತಿಳಿಸ್ತಾ, ಹಾಗೆ ಅವರ ಗುರುಗಳಾದಂತಹ ಪ್ರವೀಣ್ ಅವರಿಗೂ ಕೂಡ ಅಭಿನಂದನೆಗಳು. ಅವರ ಹೆಸರಿನಂತೆ ಪುರೋಹಿತಂ ಅಂದರೆ ಜನಕ್ಕೆ ಹಿತವನ್ನು ನೀಡುವಂತಹ ಒಂದು ಪ್ರಸ್ತುತಿ ಇವತ್ತಾಗಿತ್ತು, ಹಾಗೆ ಮನೋಹಿತವಾಗೂ ಇತ್ತು. ಅವರು ಇಂದಿನ ಪ್ರಸ್ತುತಿಗಳಲ್ಲಿ ನವರಸಗಳಲ್ಲಿ ಶೃಂಗಾರ, ಅದ್ಭುತ, ಶಾಂತ ಹಾಗೂ ಕರುಣಾರಸಗಳನ್ನು ನಮ್ಮೆಲ್ಲ ಸಹೃದಯಿಗಳಿಗೆ ಇದನ್ನು ತಲುಪಿಸಿದ್ದಾರೆ. ಭರತನ ನಾಟ್ಯಶಾಸ್ತ್ರದಲ್ಲಿ ಈ ಒಂದು ಮಾತು ಬರುತ್ತೆ, ನಾಟ್ಯವನ್ನು ಪ್ರದರ್ಶಿಸಬೇಕಾದ್ರೆ ಸಹೃದಯಿ ಅಂದರೆ ಪ್ರೇಕ್ಷಕನಿಗೆ ಸಹೃದಯಿ ಅಂತ ಹೆಸರು. ಅಂದರೆ ಹೃದಯವಂತನೋ ಅಂತ ಹೇಳ್ತೀವಲ್ಲ, ಆ ರೀತಿಯಾದಂತಹ ಅರ್ಥ. ಹಾಗಾಗಿ ಈ ರಸವನ್ನು ಅಂದರೆ ನವರಸಗಳನ್ನು ಸಹೃದಯಿಗೆ ತಲುಪಿಸಬೇಕು. ಇಂತಹ ಕಾರ್ಯವನ್ನು ಸೃಜನಾ ಪುರೋಹಿತ್ ಅವರು ಬಹಳ ಚಾಕಚಕ್ಯತೆಯಿಂದ ಹಾಗೂ ಬಹಳ ಮನೋಹಿತವಾಗಿ ಇದನ್ನು ಮಾಡಿದ್ದಾರೆ. ಮೇಲಾಗಿ ಎಲ್ಲವ ಮಿಗಿಲಾಗಿ ಅಂದರೆ ರಸಗಳನ್ನು ಮೀರಿಸುವಂತಹದ್ದು ಭಾವ. ಅದರಲ್ಲಿ ಇಂದು ಆನಂದ ಹಾಗೂ ಭಕ್ತಿ ಭಾವಗಳನ್ನು ಅವರು ನಮ್ಮೆಲ್ಲರಲ್ಲೂ ತುಂಬಿದ್ದಾರೆ. ಅವರಿಗೆ ರಾಷ್ಟ್ರೋತ್ಥಾನ ಸಾಹಿತ್ಯದ ವತಿಯಿಂದ ಶ್ರೀಯುತ ದಿನೇಶ್ ಹೆಗಡೆ ಅವರು ವೇದಿಕೆಯ ಮೇಲೆ ಬಂದು ಸೃಜನಾ ಪುರೋಹಿತ್ ಅವರಿಗೆ ಸ್ಮರಣಿಕೆಯನ್ನು ನೀಡಬೇಕು ಎಂದು ಕೋರುತ್ತೇವೆ. ಎಲ್ರಿಗೂ ನಮಸ್ಕಾರ. ನಾನು ಸೃಜನಾ ಅವರ ರಂಗಪ್ರವೇಶದ ಕಾರ್ಯಕ್ರಮದಲ್ಲಿ ಪೂರ್ತಿ ಇದ್ದೆ. ಸುಮಾರು 3 ತಾಸುಗಳ ಕಾರ್ಯಕ್ರಮದಲ್ಲಿ 1 ನಿಮಿಷ ಬಿಡದೆ ನೋಡಿದಂಥವನು ನಾನು. ಭಾಳ ಸಂತೋಷ ಆಗಿತ್ತು. ಹಾಗೆ ನೋಡಿಕೊಂಡ್ರೆ ಈ ವೇದಿಕೆ ಬಹಳ ಚಿಕ್ಕದು. ಅವ್ರು ನಮ್ಮ ಪರಿವಾರದ ಮಗು ಆದ್ದರಿಂದ ಕೇಶವ ಶಿಲ್ಪ ಇದು ಪವಿತ್ರ ಜಾಗ. ಇಲ್ಲಿ ನೂರಾರು ಜನ, ಸಾವಿರಾರು ಜನ ಬಂದು ಪಾದಸ್ಪರ್ಶ ಆದಂಥ ಈ ಜಾಗ ಇದು. ಅನೇಕ ಮಹಾಪುರುಷರು ಅವರ ತಾತ ಯಾವ ಸಂಘಟನೆಯಲ್ಲಿ ಇದ್ದಾರೆ ಆ ಸಂಘಟನೆಯ ಮೂಲ ಕೇಂದ್ರ ಇದು. ಇಂಥ ಜಾಗದಲ್ಲಿ ಆ ಮಗು ಬಂದು ಇವತ್ತು ಮಾಡಿರೋದು ನನಗಂತೂ ಬಹಳ ಹೃದಯ ತುಂಬಿ ಬಂತು. ಹಾಗಾಗಿ ನಾನು ಈ ಸಂದರ್ಭದಲ್ಲಿ 2 ಮಾತು ಆಡಬೇಕು ಅಂತ ಇಲ್ಲಿ ಬಂದೆ. ನನ್ನ ಹೃದಯಪೂರ್ವಕ ರಾಷ್ಟ್ರೋತ್ಥಾನ ಪರಿಷತ್ತಿನ ಎಲ್ಲ ನಮ್ಮ ಕಾರ್ಯಕರ್ತರ ಪರವಾಗಿ ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತಾ, ಅವರ ಯಶಸ್ಸು ದೀರ್ಘವಾಗಿ ಸಮಾಜಕ್ಕೆ ಸಿಗಲಿ. ಈ ನೃತ್ಯ ಇರಬೇಕು, ಉಳಿಬೇಕು, ಬೆಳಿಬೇಕು. ಕೊನೆಯದಾಗಿ ಒಂದು ಮಾತು ಹೇಳ್ತೇನೆ. ಸುಮಾರು 10-15 ವರ್ಷಗಳ ಹಿಂದೆ ಇಂಡಿಯನ್ ಎಕ್ಸ್‌ಪ್ರೆಸ್ನಲ್ಲಿ ಒಂದು ಸಣ್ಣ ವಿಷಯ ಬಂದಿತ್ತು. ಅದೇನೆಂದರೆ, ಮಗು ಕೇಳಿರ್ತಾರೆ ಆ ಹೆಸರು, ಮಾನಸಿ ಪ್ರಸಾದ್ ಅಂತ. ಅವರು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟಲ್ಲಿ ಇಲ್ಲೇ ಬೆಂಗಳೂರಿನಲ್ಲಿ ಫಸ್ಟ್ ರ್ಯಾಂಕ್ ತೊಗೊಂಡು ಅವರಿಗೆ ವಿದೇಶದಿಂದ ಆಫರ್ ಬರ್ತದೆ. ತುಂಬ ಒಳ್ಳೆಯ ಸಂಬಳ. 15 ವರ್ಷದ ಹಿಂದೆ ಡಾಲರ್ಸ್ನಲ್ಲಿ ಗಳಿಸುವಂಥ ಸಂಪಾದನೆ ಬರುವಂಥ ಸಂದರ್ಭದಲ್ಲಿ ಆ ಮಾನಸಿ ಪ್ರಸಾದ್ ಅವ್ರಿಗೆ ಇಂಟರ್ವ್ಯೂ ಮಾಡಿದಾಗ ಹೇಳ್ತಾರೆ, ಅವ್ರಿಗೆ ಅಲ್ಲಿ ಹೋಗಲ್ಲ, ಅವ್ರು ಭಾರತದಲ್ಲಿ ಉಳಿತಾರೆ. ಈ ಭಾರತದ ಸಂಸ್ಕೃತಿ, ಈ ಭಾರತದ ಪರಂಪರೆ, ಇದನ್ನು ನಾವು ಉಳಿಸ್ಬೇಕು. ನಾನು ವಿದೇಶಕ್ಕೆ ಹೋಗಿ ಹಣ ಸಂಪಾದನೆ ಮಾಡೋದು ದೊಡ್ಡ ವಿಷಯ ಅಲ್ಲ, ಆದರೆ ಈ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸೋದಕ್ಕೋಸ್ಕರ ನಾನು ಇಲ್ಲಿರ್ತೀನಿ ಅಂತ. ಆ ಮಾನಸಿ ಪ್ರಸಾದ್ ಅವರ ಮನೆಗೂ ನಾನು ಹೋಗಿದ್ದೆ. ನಮ್ಮದೊಂದು ರಾಷ್ಟ್ರೋತ್ಥಾನ ಕಾರ್ಯಕ್ರಮಕ್ಕೂ ಅವರನ್ನು ಮುಖ್ಯ ಅತಿಥಿಯಾಗಿ ಇನ್ವೈಟ್ ಮಾಡಿದ್ದೆ. ಈ ಮಾತು ಅವರ ಸಭೆಯಲ್ಲೂ ಹೇಳಿದರು ಅವರು. ಆಗ ನೆನಪು ಬಂತು, ಈ ಥರದ ಸೃಜನಶೀಲತೆಯವರು, ಅವ್ರ ಹೆಸರೇ ಸೃಜನಶೀಲತೆಯವರು ಭಾರತದ ಈ ಸಂಸ್ಕೃತಿಯನ್ನು ಜಗತ್ತಿನಾದ್ಯಂತ ಪಸರಿಸುವಂಥ ಕೆಲಸ ಆಗಲಿ, ದೇವರು ಆ ಶಕ್ತಿ ಅವ್ರಿಗೆ ಕೊಡಲಿ ಅಂತ ಹೇಳ್ತಾ ಮತ್ತೊಮ್ಮೆ ಹೃದಯಪೂರ್ವಕವಾಗಿ ಅಭಿನಂದಿಸ್ತೇನೆ.